आपलं स्वागत. पाहूयात आजच्या ताज्या घडामोडी. भारतीय संस्कृती व अध्यात्माला साधू संतांची शिकवण व मार्गदर्शन ही महत्त्वाचे आहे. साधू संतांच्या आध्यात्मिक मार्गदर्शनामुळे आज समाजात शांती व सद्भावना नांदत आहे. समाजातील प्रत्येक नागरिकांनी साधू संतांच्या मार्गदर्शनाखाली कार्यरत राहिले तर समाजातील एकोपा व मनाला शांती व समृद्धी लाभते, असे प्रतिपादन विधान परिषदेचे माजी सदस्य महंतेश कवटगिमट यांनी केले. इंगळी, कुसनाळ, मोळवाड येथे सुरू असलेल्या हबप कृष्णा महाराज इंगळीकर यांच्या पुण्यस्मरण सुवर्ण महोत्सवानिमित्त 5001 ग्रंथराज ज्ञानेश्वरी पारायण सोहळ्यात आज चौथ्या दिवसाच्या कार्यक्रमात प्रमुख पाहुणे म्हणून महंतेश कवटगिमट बोलत होते. यावेळी परमपूज्य श्रद्धानंद स्वामीजी सदलगा, योगानंद महास्वामीजी शिवानंद मठ रायर हेबली, परमपूज्य सिद्धेश्वर महास्वामीजी हनगंडी, अमशीद वडियर अलबार हे उपस्थित होते. आज प्रत्येक समाजाला साधुसंतांचे मार्गदर्शन महत्त्वाचे आहे. त्यांच्या मार्गदर्शनाने समाजाला अध्यात्माची गोडी लाभली आहे. 21व्या शतकात संत व महंतांची शिकवण आजच्या समाजाला योग्य मार्गदर्शन करण्यासाठी आहे. आज त्यांचे अनुकरण केल्यास समाजात शांती व समृद्धी लाभते, असे त्यांनी सांगितले. यावेळी शिवगोंडा कागे, महारुद्र कुंभार, गुरगोंडा पाटील, तुकाराम पाटील, चंद्रकांत माळी, अप्पासाहेब जाधव, सरकार, नारायण सावंत यांच्यासह ग्रामपंचायत अध्यक्ष, उपाध्यक्ष, सदस्य व परिसरातील अनेक मान्यवर नागरिक उपस्थित होते. उपस्थितांचे स्वागत, प्रास्ताविक सूत्रसंचालन व आभार सुभाष शेवाळे यांनी केले. SB न्यूजसाठी इंगळीहून राजू कोळी. ಇಂದು ಈ ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಕೃಷ್ಣಾ ನದಿಯ ದಂಡೆಯಲ್ಲಿರುವ ಕುಸ್ನಾಳ್, ಮೊಳವಾಡ್, ಇಂಗ್ಳಿ ಗ್ರಾಮದ ಸದ್ಭಕ್ತರ ಆರಾಧ್ಯ ದೈವರಾಗಿರ್ತಕ್ಕಂಥ ಶ್ರೀಕೃಷ್ಣ ಮಹಾರಾಜರ ಇಂಗ್ಳಿಕರ ಅವರ ಪುಣ್ಯಸ್ಮರಣೆಯ ಸುವರ್ಣ ಮಹೋತ್ಸವ ಕಾರ್ಯಕ್ರಮ 5001 ಭವ್ಯ ದಿವ್ಯ ಗ್ರಂಥರಾಜ ಜ್ಞಾನೇಶ್ವರಿ ಪಾರಾಯಣದ ಈ ಶುಭ ಸಮಾರಂಭದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಸದಲ್ಗಾದ ಶ್ರದ್ಧಾನಂದ ಮಹಾರಾಜರನ್ನ ಮೊದಲುಗೊಂಡು ಇದೀಗ ತಮ್ಮದ ಅನುಭವದ ಮಾತುಗಳನ್ನಾಡಿದ ಹೆಬ್ಬಾಳದ ಶ್ರೀಗಳಲ್ಲಿಯೂ ಪೂಜ್ಯರಲ್ಲಿಯೂ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಪೂಜ್ಯರಲ್ಲಿಯೂ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಸನ್ಮಾನ್ಯ ಶಿವಗೌಡ ಕಾಗೆ ಅವ್ರನ್ನ ಮೊದಲುಗೊಂಡು ಎಲ್ಲ ಶರಣ ಬಂಧುಗಳಲ್ಲೂ ಸಹಿತ ನಮಸ್ಕಾರಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಶರಣ ಬಂಧುಗಳೇ, ತಾಯಂದಿರೇ, ಮಾಧ್ಯಮದ ಸ್ನೇಹಿತರೇ, ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡೆ ಅಂತ ಹೇಳಿದ ಬಸವಣ್ಣನವ್ರನ್ನ ಮೊದಲುಗೊಂಡು ಅನೇಕ ದಾರ್ಶನಿಕರು, ಶರಣರು, ಸಂತರು ಈ ನಾಡಿಗೆ ಆಧ್ಯಾತ್ಮದ ಕೊಡುಗೆಯನ್ನು ಕೊಟ್ಟವರು. ಸಂತ ತುಕಾರಾಮರು ವಿಶೇಷವಾಗಿ 16ನೇ ಶತಮಾನದಲ್ಲಿ ಈ ನಮ್ಮ ನಾಡಿನಲ್ಲಿ ಜನ್ಮ ತಾಳಿ ಆಧ್ಯಾತ್ಮದ ಹಸುವನ್ನು ನೀಗಿಸ್ತಕ್ಕಂಥ ಕೆಲಸವನ್ನು ಮಾಡಿದವರು ಸಂತ ತುಕಾರಾಮರು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಭವಸಾಗರವನ್ನು ದಾಟಲಿಕ್ಕೆ ನಮಗೆ ಸಂತರು ತುಕಾರಾಮರು ತೋರಿದಂಥ ದಾರಿ ಅತ್ಯಂತ ಅನುಕರಣೀಯ. ಹುಟ್ಟು ಆಕಸ್ಮಿಕ, ಸಾವು ನಿಶ್ಚಿತ. ಆದರೆ ಹುಟ್ಟು ಮತ್ತು ಸಾವಿನ ಮಧ್ಯೆ ಬದುಕ್ತಕ್ಕಂಥ ರೀತಿ ಅದು ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ ನಮ್ಮನ್ನು ನಾವು ಸಮಾಜಕ್ಕಾಗಿ ತೊಡಗಿಸಿಕೊಳ್ಬೇಕು ಅಂತಕ್ಕಂಥ ಸಂದೇಶವನ್ನು ಸಂತ ತುಕಾರಾಮರು ನೀಡಿ ಈ ಭವಸಾಗರದಲ್ಲಿ ನಾನು, ನನ್ನದು, ಮಕ್ಕಳು ಅಂತಕ್ಕಂಥ ಈ ಭವಸಾಗರವನ್ನು ದಾಟಲಿಕ್ಕೆ ತುಕಾರಾಮರು ಆ ವಿಠ್ಠಲನನ್ನು ಗುರುವನ್ನಾಗಿಸಿ, ಆರಾಧ್ಯ ದೈವವನ್ನಾಗಿಸಿ ಈ ಒಂದು ಸಂಸಾರದ ದಡವನ್ನು ಸಾಗಿಸಲಿಕ್ಕೆ ನಾಮಸ್ಮರಣೆಯನ್ನು ಮಾಡ್ತಕ್ಕಂಥ ಅನುಭವದ ಮಾತುಗಳನ್ನು ಈ ಜನಾಂಗಕ್ಕೆ ತಿಳಿಸಿದವರು ತುಕಾರಾಮರು. ಅಂಥವರ ಶಿಷ್ಯರಾಗಿ ಕೃಷ್ಣ ಮಹಾರಾಜರು ಈ ಭಾಗದಲ್ಲಿ ವಿಶೇಷವಾಗಿ ಕೃಷ್ಣಾ ನದಿ ದಂಡೆಯಲ್ಲಿರ್ತಕ್ಕಂಥ ಈ ಎಲ್ಲ ನಮ್ಮ ಸಮಾಜಕ್ಕೆ, ಜನಾಂಗಕ್ಕೆ ಆ ವಿಠ್ಠಲನ
ನಾಮಸ್ಮರಣೆಯನ್ನು ಮಾಡೋದರ ಮೂಲಕ ಭವಸಾಗರವನ್ನು ದಾಟಲಿಕ್ಕೆ ಮಾರ್ಗದರ್ಶನವನ್ನು ನೀಡಿದವರು ಇಂಗ್ಳಿಕರ್ ಮಹಾರಾಜರು. ಅವರ ಪುಣ್ಯ ಸ್ಮರಣೆಯನ್ನು ಮಾಡ್ತಕ್ಕಂಥ ಇಂದಿನ ದಿನಮಾನಗಳಲ್ಲಿ ಜನ್ಮ ಕೊಟ್ಟಂಥ ತಾಯಿ ತಂದೆಗಳನ್ನು ಈ ನಾಡನ್ನು ಪ್ರೀತಿಸ್ತಕ್ಕಂಥ ಯುವ ಜನಾಂಗಕ್ಕೆ ಮಾರ್ಗದರ್ಶನವನ್ನು ಮಾಡ್ತಾಗಿರ್ತಕ್ಕಂಥ ಜಗತ್ತಿನಲ್ಲಿ ಲೀನವಾಗಿದ್ದಾರೆ. ಅಂಥ ಯುವ ಜನಾಂಗಕ್ಕೆ ಕೂಡ ಮಾರ್ಗದರ್ಶನದ ಅವಶ್ಯಕತೆ ಇದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಆ ಪರಮಾತ್ಮನ ಬಗ್ಗೆ 12ನೇ ಶತಮಾನದ ಶರಣರು ಹೇಳಿದಂಥ ಮತ್ತೊಂದು ಮಾತು, ಪಾತಾಳದಿಂದ ತತ್ತ ನಿಮ್ಮ ಶ್ರೀಪಾದ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀಮುಕುಟ, ಅಗಮ್ಯ ಅಗೋಚರ ಎನ್ನ ಕರಸ್ಥಳಕ್ಕೆ ಬಂದು ಚುಳುಕಾದಿರಯ್ಯ ಅಂಥೇಳಿ. ಪರಮಾತ್ಮನೇ ನೀನು ಎಷ್ಟು ದೊಡ್ಡವನಂದರೆ ನಿನ್ನ ಪಾದ ಅದು ಪಾತಾಳಕ್ಕೆ, ನಿನ್ನ ಮುಕುಟ ಅದು ಬ್ರಹ್ಮಾಂಡದತ್ತ, ಆದರೆ ಎನ್ನ ಕರಸ್ಥಳಕ್ಕೆ ಬಂದು ಒಬ್ಬ ಲಿಂಗವಾಗಿ ನನ್ನ ಕೈಯಲ್ಲಿ ಕುಳಿತಿರಿ ಅಂತಕ್ಕಂಥ ವ್ಯಾಖ್ಯಾನವನ್ನು ಶರಣರು ಮಾಡ್ತಾರೆ. ಅಂಥ ಪರಮಾತ್ಮನನ್ನು ಕಾಣತಕ್ಕಂಥ ರೀತಿ ಭವಸಾಗರವನ್ನು ದಾಟಲಿಕ್ಕೆ ನಾವು ಪೂಜ್ಯ ಶ್ರೀಗಳ ಮಾರ್ಗದರ್ಶನ ಮತ್ತು ಇವತ್ತು ವೇದಿಕೆ ಮೇಲಿರ್ತಕ್ಕಂಥ ಅನೇಕ ಪೂಜ್ಯರ ಮಾರ್ಗದರ್ಶನದಿಂದ ಅದು ಸಾಧ್ಯ ಆಗಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಅತ್ಯಂತ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪೂಜ್ಯ ಶ್ರೀಗಳ ಆಶೀರ್ವಾದ ತಮ್ಮನ್ನೆಲ್ಲ ಭೇಟಿ ಆಗ್ತಕ್ಕಂಥ ಅವಕಾಶ ಮಾಡಿಕೊಂಡಿರ್ತಕ್ಕಂಥ ಯಾವತ್ತೂ ಮೊಳವಾಡ, ಕುಸ್ನಾ ಮತ್ತು ಇಂಗ್ಳಿ ಗ್ರಾಮಸ್ಥರಿಗೂ, ಸದ್ಭಕ್ತರಿಗೂ, ಶರಣ ಬಂಧುಗಳಿಗೂ, ತಾಯಂದಿರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. नमस्कार. राजकीय, सामाजिक, आर्थिक असा सर्व घडामोडींचा आढावा पाहायला विसरू नका SB न्यूज चॅनल आणि नक्कीच सबस्क्राईब करा.